ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಬಾಕಿ ವೇತನ, ಭ್ರಷ್ಟಾಚಾರ ತಡೆ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರು ಮುಷ್ಕರ ನಡೆಸಿದ್ರು. ಬೆಳಿಗ್ಗೆ 6 ಗಂಟೆಯಿಂದ ಬೆಂಗಳೂರಿನಲ್ಲಿ ಬಸ್ಗಳು ರಸ್ತೆಗೆ ಇಳಿಯಲೇ ಇಲ್ಲ. ಇತ್ತ ಕೋರ್ಟ್ನಲ್ಲಿ ನಡೆದಂತಹ PIL ವಿಚಾರಣೆ ಸಾರಿಗೆ ಮುಷ್ಕರಕ್ಕೆ ಬ್ರೇಕ್ ಹಾಕ್ತು. ಸಾರಿಗೆ ಸಂಘಟನೆಗಳ ವಿರುದ್ಧ ವಿಭಾಗೀಯ ಪೀಠ ಸಿಡಿಮಿಡಿಗೊಂಡಿತ್ತು. ಸಾರಿಗೆ ಮುಷ್ಕರಕ್ಕೆ ಹೈಕೋರ್ಟ್ ಗರಂ, ಸಂಘಟನೆಗಳಿಗೆ ತರಾಟೆ. ಬಂದ್ ವಾಪಸ್ ತಗೊಳ್ಳಿ, ಇಲ್ದಿದ್ರೆ ನ್ಯಾಯಾಂಗ ನಿಂದನೆ ಕೇಸ್ ಎದುರಿಸಿ. ಬಂದ್ ಬಂದ್ ಬಂದ್. ಸಾರಿಗೆ ನೌಕರರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಇಂದು ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ 4 ನಿಗಮಗಳ ಬಸ್ಗಳು ರಸ್ತೆಗಿಳಿದಿರಲಿಲ್ಲ. ಕೆಲಸಕ್ಕೆ, ಶಾಲೆಗೆ, ಆಸ್ಪತ್ರೆಗೆ, ಬೇರೆ ಊರುಗಳಿಗೆ ತೆರಳಬೇಕಿದ್ದ ಜನರು ತೀವ್ರವಾಗಿ ಪರದಾಡಿದ್ರು. ಇತ್ತ ಸಾರಿಗೆ ಮುಷ್ಕರ ವಿರೋಧಿಸಿ ಸಲ್ಲಿಸಲಾಗಿದ್ದ PIL ವಿಚಾರಣೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ನಡೆಯಿತು. ನಿನ್ನೆಯಷ್ಟೇ ಅರ್ಜಿ ವಿಚಾರಣೆ ನಡೆಸಿದ್ದ ವಿಭಾಗೀಯ ಪೀಠ ಇವತ್ತೊಂದು ದಿನ ಮುಷ್ಕರ ನಡೆಸಬೇಡಿ ಅಂತ ಸೂಚನೆ ನೀಡಿತು. ಆದರೆ ಹೈಕೋರ್ಟ್ ಸೂಚನೆ ಹೊರತಾಗಿಯೂ ಇಂದು ಬೆಳಗ್ಗೆ 6 ಗಂಟೆಯಿಂದಲೇ ಸಾರಿಗೆ ನೌಕರರು ರಾಜ್ಯಾದ್ಯಂತ ಮುಷ್ಕರ ನಡೆಸಿದ್ರು. ಇಂದು ಮತ್ತೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಪೀಠದಲ್ಲೇ ವಿಚಾರಣೆ ನಡೆಯಿತು. ಸಾರಿಗೆ ನೌಕರರ ಮುಷ್ಕರಕ್ಕೆ ಗರಂ ಆದ CJ ವಿಭು ಬಕ್ರು ಮತ್ತು ನ್ಯಾಯಮೂರ್ತಿ CM ಜೋಶಿ ಅವರಿದ್ದ ವಿಭಾಗೀಯ ಪೀಠ ಸಾರಿಗೆ ಸಂಘಟನೆಗಳ ವಿರುದ್ಧ ಗರಂ ಆಗಿತ್ತು. ಜನರಿಗೆ ನಿಮ್ಮ ಮುಷ್ಕರದಿಂದ ಸಮಸ್ಯೆ ಆಗಬಾರದು, ತಕ್ಷಣವೇ ಮುಷ್ಕರ ಕೈಬಿಡಬೇಕು, ಮುಷ್ಕರ ನಿಲ್ಲಿಸಿರೋ ಬಗ್ಗೆ ನಾಳೆ ಮಾಹಿತಿ ನೀಡಬೇಕು, ಇಲ್ಲದಿದ್ರೆ ನ್ಯಾಯಾಂಗ ನಿಂದನೆ ಕೇಸ್ ಹಾಕ್ತೀವಿ ಅಂತ ಎಚ್ಚರಿಕೆ ನೀಡಿತು. It's on the government that they have to take action. ಗೌರ್ಮೆಂಟ್ ಆ್ಯಕ್ಷನ್ ತಗೋಬೇಕು ಅಕಾರ್ಡಿಂಗ್ ಟು ಲಾ ಅಂತೀವಲ್ಲ. ಸೊ ದ ಗೌರ್ಮೆಂಟ್ ವಿಲ್ ಡೂ ವಾಟ್ ಇಟ್ ಹ್ಯಾಸ್ ಟು ಡೂ. ಇವಾಗ ಇನ್ನೂ ಸ್ಟ್ರೈಕ್ ನಡೀತಾ ಇದೆ, ನಡೆಯುತ್ತೆ ಅಂತ ಅಂದ್ಬಿಟ್ರೆ ಆವಾಗ ದೆನ್ ಗೌರ್ಮೆಂಟ್ ಹ್ಯಾಸ್ ಆಲ್ ದ ಪವರ್ಸ್ ಟು ಟೇಕ್ ಅಪ್ರೋಪ್ರಿಯೇಟ್ ಆಕ್ಷನ್. ಮುಷ್ಕರ ಮುಂದೂಡಿಕೆ, ಸರ್ಕಾರಿ ಬಸ್ ಸಂಚಾರ ಯಥಾಸ್ಥಿತಿ. ಮುಷ್ಕರದ ಬಗ್ಗೆ ಯಾರ ಮಾತನ್ನೂ ಕೇಳದ CM ಸಿದ್ದರಾಮಯ್ಯ ಸಂಧಾನಕ್ಕೂ ಬಗ್ಗದ ಸಾರಿಗೆ ನೌಕರರ ಸಂಘಟನೆಗಳು ಕೋರ್ಟ್ ಖಡಕ್ ತರಾಟೆಗೆ ದಂಡ ಹೊಡೆದಿದ್ವು. ಬೆಳಗ್ಗೆಯಿಂದ ಬಸ್ಗಳನ್ನ ಡಿಪೋದಲ್ಲೇ ಇಟ್ಟಿದ್ದ ಸಾರಿಗೆ ಸಿಬ್ಬಂದಿ ನಿಧಾನಕ್ಕೆ ರಸ್ತೆಗಿಳಿಸತೊಡಗಿದ್ರು. ರಾಜ್ಯಾದ್ಯಂತ ನಡೆಯುತ್ತಿದ್ದ ಸಾರಿಗೆ ನೌಕರರ ಮುಷ್ಕರವನ್ನ ಈಗಾಗಲೇ ಮುಂದೂಡಲಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಎಂದಿನಂತೆ ಸಂಪೂರ್ಣವಾಗಿ ಬಸ್ನ ಒಂದು ಸಂಚಾರ ಕೂಡ ಆರಂಭವಾಗಿದೆ. ನಾನೀಗ ಬೆಂಗಳೂರಿನ ಶಾಂತಿನಗರ ಬಸ್ ನಿಲ್ದಾಣದ ಹಿಂಭಾಗದಲ್ಲಿ ನೋಡ್ತಾ ಹೋದ್ರೆ ಬೆಳಗಿನಿಂದ ಕೊಂಚ ಒಂದು BMTC ಸಂಚಾರ ಕಡಿಮೆ ಆಗಿತ್ತು. ಸಾರ್ವಜನಿಕರು ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿತ್ತು. ಈಗಾಗಲೇ ಕೋರ್ಟ್ ಸೂಚನೆ ಮೇರೆಗೆ ಈಗಾಗಲೇ ಸಾರಿಗೆ ನೌಕರರು ಹೋರಾಟವನ್ನ ಮುಂದೂಡಲಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಎಂದಿನಂತೆ BMTC ಸಂಚಾರ ನಡೀತಾ ಇದೆ. ಈಗಾಗಲೇ ಕರ್ತವ್ಯಕ್ಕೆ ಕೂಡ ಸಿಬ್ಬಂದಿಗಳು ಕೂಡ ಹಾಜರಾಗ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಿದ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ಅನಂತ ಸುಬ್ಬರಾವ್, ಮುಷ್ಕರವನ್ನ ಕೇವಲ ತಾತ್ಕಾಲಿಕವಾಗಿ ಮುಂದೂಡಿದ್ದೀವಿ. CM ನಮ್ಮ ಬೇಡಿಕೆ ಈಡೇರಿಸಲು ಮುಂದಾಗಬೇಕು. ಸಿಬ್ಬಂದಿ ಕರ್ತವ್ಯಕ್ಕೆ ಹಾಜರಾಗಿ ನಿಮ್ ಜೊತೆಗೆ ನಾವಿದ್ದೀವಿ ಅಂದ್ರು. ಮತ್ತೆ ಎಲ್ಲ ಕೆಲಸಗಾರರಿಗೂ ಮುಷ್ಕರ ಮಾಡಿದಕ್ಕೆ ಥ್ಯಾಂಕ್ಸ್ ಹೇಳಿ ಡ್ಯೂಟಿಗೆ ಹಾಜರಾಗಿ ಅಂತ ಹೇಳ್ತಾರೆ. ಮತ್ತೆ ನೆಕ್ಸ್ಟು ಹೈಕೋರ್ಟ್ ಹಿಯರಿಂಗ್ ಆಗುತ್ತೆ. ನಾವು ಕೇಸಿಗೆ ಪೂರ್ಣವಾಗಿ ಭಾಗವಹಿಸಿ ಸರ್ಕಾರಕ್ಕೆ ಡೈರೆಕ್ಷನ್ ಕೂಡ ಕೊಡಿ ಅಂತ ಕೋರ್ಟನ್ನು ನಾವು ಕೇಳ್ತೀವಿ. ಇದೇ ಮಾತುಕತೆ ಮಾಡಿ ಸೆಟ್ಲ್ ಮಾಡಿ ಸ್ಟ್ರೈಕ್ ಮುಂದೂಡಿರ್ಬೋದು. ಬಟ್ ಸಮಸ್ಯೆ ಬಗೆಹರಿಲಿದ್ರೆ ಆ ಒಂದು ಆಕ್ರೋಶ ವರ್ಕರ್ಸ್ ಮನಸ್ಸಲ್ಲಿ ಇರ್ತೀವಿ. ಅದಕ್ಕೆ ಅವಕಾಶ ಕೊಡಬೇಡಿ. ಬೆಳಗ್ಗೆಯಿಂದ ಸಾರಿಗೆ ಬಂದ್, ಬೆಂಗಳೂರಲ್ಲಿ ಸಂಚಾರ ಅಸ್ತವ್ಯಸ್ತ. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಖಾಸಗಿ ಬಸ್ಗಳ ದರ್ಬಾರ್. ಇಂದು ಬೆಳ್ಳಂಬೆಳಗ್ಗೆ ಬೆಂಗಳೂರಿನ ಬಹುತೇಕ ಕಡೆ BMTC, KSRTC ಬಸ್ಗಳು ರಸ್ತೆಗಿಳಿಲಿಲ್ಲ. ಬೆಂಗಳೂರಿನ ಬಹುತೇಕ ಬಸ್ ನಿಲ್ದಾಣಗಳಲ್ಲಿ ಬಸ್ ಇಲ್ಲದೆ ಪ್ರಯಾಣಿಕರು ಪರದಾಡಿದ್ರು. ಕೆಲ ಪ್ರಯಾಣಿಕರು ಆಕ್ರೋಶ ಹೊರಹಾಕಿದ್ರು. ಸ್ಯಾಂಡಲ್ವುಡ್ ಹಿರಿಯ ನಟ ಹೊನ್ನವಳ್ಳಿ ಕೃಷ್ಣ ಕೂಡ ಬಸ್ ಇಲ್ಲದೆ ಪರದಾಡಿದ್ರು. ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಪತ್ನಿಯೊಂದಿಗೆ ಗಂಟೆಗಟ್ಟಲೆ ಕಾದ್ರೂ ಬಸ್ ಸಿಗಲಿಲ್ಲ. ಆ ಕಷ್ಟ ಎಲ್ಲ ಅವ್ರು ಬಂದು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನೊಮ್ಮೆ ಆಗದೆ ಇರೋ ಥರ ನೋಡ್ಕೊಳ್ಳಿ. ಎಲ್ಲ ಅನುಭವಿಸ್ಬೇಕು ಇವರೇ. ಇವೆಲ್ಲ ಕರೆಕ್ಟಾಗಿ ಆಗೋದ್ರೆ ಅದು ಸರಿ ಇಲ್ಲ. ಯಾವಾಗಲೂ BMTC, KSRTC ಬಸ್ಗಳಿಂದಲೇ ತುಂಬಿರ್ತಾ ಇದ್ದ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಇವತ್ತು ಖಾಸಗಿ ಬಸ್ಗಳ ದರ್ಬಾರಿತು. ಸರ್ಕಾರಿ ಬಸ್ ಮುಷ್ಕರಕ್ಕೆ ಸೆಡ್ಡು ಹೊಡೆದ ಅಧಿಕಾರಿಗಳು ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಖಾಸಗಿ ಬಸ್ಗಳನ್ನೇ ನುಗ್ಗಿಸಿದ್ರು. ಸಾರಿಗೆ ನೌಕರರು ಮನುಷ್ಯರಲ್ವಾ? BMTC ಚಾಲಕನ ಕಣ್ಣೀರು. ಸಾರಿಗೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋರು ಮನುಷ್ಯರಲ್ವಾ ಸಾರ್? ಅವ್ರಿಗೆ ಹೆಂಡತಿ ಮಕ್ಕಳಿಲ್ವಾ ಅಂತ ಸರ್ಕಾರದ ವಿರುದ್ಧ BMTC ವಾಯುವಜ್ರ ಬಸ್ ಚಾಲಕ
ಮಹಾಲಿಂಗಯ್ಯ ಕಣ್ಣೀರು ಹಾಕಿದ್ರು. ಸರ್, ಇವತ್ತು ನಮ್ಮ ಸ್ನೇಹಿತರಿಗೆ 2 ವರ್ಷ 3 ವರ್ಷ ಆಗಿದೆ ನಿವೃತ್ತಿಯಾಗಿ, ಅವ್ರಿಗೆಲ್ಲ ಗ್ರ್ಯಾಚುಯಿಟಿ ಕೊಟ್ಟಿಲ್ಲ. ಇವತ್ತು ಅಳು ಬರುತ್ತೆ ನನಗೆ ಅದನ್ನ ಹೇಳೋಕ್ಕೆ. ಆ ಥರ ಸಮಸ್ಯೆ ತುಂಬ ಇದೆ ಸರ್, ಹೇಳ್ಕೊಳಕ್ಕೆ ಆಗಿದ್ದು ಇಷ್ಟೇ ಸರ್. ಒಬ್ಬ ರಾಜ್ಯದ ಮುಖ್ಯಮಂತ್ರಿ 3 ಸರಿ ಮೀಟಿಂಗ್ ಕರೆದು ಸರ್, ನಮ್ಮ MDಗಳು ಸಹ ಏನು ಆಲೋಚನೆ ಮಾಡ್ತಾರೆ ಅಂತ ಯೋಚನೆ ಮಾಡಬೇಕು. ಸಾರಿಗೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರೋರು ನೌಕರರು ಮನುಷ್ಯ ಅಲ್ವಾ ಸರ್ ಅವರು? ಸರ್ಕಾರದ ವಿರುದ್ಧ ಸಿಡಿದೆದ್ದ ಸಾರಿಗೆ ನೌಕರರು ಇಂದು ಮುಷ್ಕರ ನಡೆಸಿದ್ದಾರೆ. ಆದರೆ ನಿನ್ನೆ ನೀಡಿದ ಸೂಚನೆ ಪಾಲಿಸದೇ ಇದ್ದುದಕ್ಕೆ ನ್ಯಾಯಾಲಯ ಛೀಮಾರಿ ಹಾಕಿದೆ. ಇದರ ಬೆನ್ನಲ್ಲೇ ಸಾರಿಗೆ ಮುಷ್ಕರವನ್ನ ತಾತ್ಕಾಲಿಕವಾಗಿ ಮುಂದೂಡಿಕೆ ಮಾಡಲಾಗಿದೆ. ಸಾರಿಗೆ ಸಂಘಟನೆಗಳು ಹಾಗೂ ಸರ್ಕಾರದ ನಡುವಿನ ವೇತನ ಸಂಘರ್ಷ ಮುಂದುವರಿಯುತ್ತಾ ರಾಜ್ಯ ಮತ್ತೊಂದು ಸಾರಿಗೆ ಮುಷ್ಕರಕ್ಕೆ ಸಾಕ್ಷಿಯಾಗುತ್ತಾ ಅನ್ನೋದೇ ಈಗಿರೋ ಪ್ರಶ್ನೆ. ರಮೇಶ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.